ಇಂಡಿಯನ್ ಎಕ್ಸ್‌ಪ್ರೆಸ್‌ನ ಹೊರತುಪಡಿಸಿ ಇಂಡಿಯನ್ ಎಕ್ಸ್‌ಪ್ರೆಸ್ 245 ಹೇಳಿದಾರಾ 226 226 ಇಂಡಿಯಾ 256 ಈಗ ಟೈಮ್ಸ್ ನಾವು ಚುನಾವಣೋತ್ತರ ಸಮೀಕ್ಷೆ ಇದು ಟೈಮ್ಸ್ ನಾವು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಕೇರಳದಲ್ಲಿ ಎನ್‌ಡಿಎಗೆ ಒಂದು ಸ್ಥಾನ ಟೈಮ್ಸ್ ನಾವು ಹೇಳ್ತಾ ಇದೆ ಕೇರಳದಲ್ಲಿ ಎನ್‌ಡಿಎಗೆ ಒಂದು ಸ್ಥಾನ ಬರುತ್ತೆ ಇಂಡಿಯಾ ಮೈತ್ರಿಕೂಟಕ್ಕೆ 13 ಇತರರಿಗೆ 6 ಅಂತ ಟೈಮ್ಸ್ ನೌನ ಚುನಾವಣೋತ್ತರ ಸಮೀಕ್ಷೆ ನಾವಿದೀಗ ಇಲ್ಲಿ ಹೇಳ್ತಾ ಇದ್ವಿ ನಿಮಗೆ ಕೇರಳದ ಬಗ್ಗೆ ಅವರು ಇಲ್ಲಿ ಮಾತನಾಡಿದ್ದಾರೆ ಟೈಮ್ಸ್ ನೌನ ಚುನಾವಣೋತ್ತರ ಸಮೀಕ್ಷೆ ಅಂದರೆ ಕೇರಳ ಅಂದ್ರೆ ಸ್ವಲ್ಪ ಆಶ್ಚರ್ಯ ಬಿಜೆಪಿಗೆ ಕೇರಳದಲ್ಲೂ ಬರ್ತೀವ ನಾವು ಅಂತ ಹೇಳಿ ಇರಲಿ ಆ ಒಂದು ವಿಚಾರದಲ್ಲಿ ಅದು ಯಾವ ಸೀಟು ಅಂತ ನಾವು ಚೆಕ್ ಮಾಡ್ಕೊಳ್ಳೋಣ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಲ್ಲಿ ಈ ಸರ್ವೆಗಳಂತ ಬಂದಾಗ ಆಯಿತು 225 ನಿಮಗೆ ಇದ್ದದರಲ್ಲೇ ಸಮಾಧಾನಕರವಾಗಿರಬಹುದಾದಂಥ ಒಂದು ಎಕ್ಸಿಟ್ ಪೋಲ್ನ ಉಲ್ಲೇಖ ಮಾಡ್ಕೊಂಡು ನೀವು ಮಾತಾಡ್ತೀವಿ ಎಲ್ಲಿ ಬಂತ ಸರ್ ಸಮಾಧಾನಕರ ಇಲ್ಲ ಅಲ್ಲೇ ಬಂದಿರುತ್ತೆ ಮೇಡಮ್ ಆಲ್ಮೋಸ್ಟ್ ರಿಫ್ಲೆಕ್ಟ್ ಆಗುತ್ತೆ ಇರಲಿ ಯಾಕೆಂದರೆ ಅಶೋಕ್ ನಂಬೋಣ ಅಶೋಕ್ ಅವ್ರೇನು ಸುಳ್ಳು ಹೇಳಿ ಇಲ್ಲೇನೋ ತಗೋಬೇಕು ಅಂತ ಎಷ್ಟು 225 ನೀವು ಹೇಳಿದ್ದು ನಿಮ್ಮ ಮಾತುಗಳು 225 ಆಗ್ಲೂ ಹೆಚ್ಚು ಕಡಿಮೆ 50-60 ಸೀಟ್ ನೀವು ಶಾರ್ಟೇಜ್ ಬರ್ತೀರಿ ಅಧಿಕಾರಕ್ಕೆ ಮಿನಿಮಮ್ ಸರಳ ಬಹುಮತಕ್ಕೆ ಅಂತ ನಾವು ಯಾವ್ದ್ರಿ ಎಷ್ಟು ಆಲ್ ಇಂಡಿಯಾ ಲೆವೆಲ್ ಎಷ್ಟಂತೆ ಅಲ್ಲ ಆಲ್ ಇಂಡಿಯಾ ಚೆಕ್ ಮಾಡ್ತೀವಿ ಸರ್ ವೇಟ್ ಟೈಮ್ಸ್ ನಾವು ಬಂದಾಗಿದೆ ಟೈಮ್ಸ್ ನಾವು ಕೂಡ ನಿಮಗೆ ಇಂಡಿಯಾ ಕೊಟ್ಟು ಕಳೆದ ಬಾರಿ ಪಂಜಾಬಲ್ಲಿ ಸರ್ವೆ ಆದಾಗ COD ಎಲ್ಲ ಏನು ತೋರಿಸ್ತಾ ಇದ್ರು ಅವ್ರು ಹೇಳಿದ್ದು ಆಮ್ ಆದ್ಮಿ ಪಕ್ಷಕ್ಕೆ 50ರಿಂದ 63 ಸೀಟ್ ಬರುತ್ತೆ ಅಂತ ಓಕೆ ನಮಗೆ ಬಂದಿದ್ದು 93 ಸೀಟು ಅಂದ್ರೆ 40% ವೇರಿಯೇಷನ್ ಇತ್ತು ಓಕೆ ಸೀಟ್ಗಳಲ್ಲಿ 40% ವೇರಿಯೇಷನ್ ಅಂಡರ್ ಕರೆಂಟ್ ಇರಲೇಬೇಕು 100% ಗಂಗಾಧರ್ ಅದನ್ನೇ ಹೇಳಿದ್ದು ಅಂಡರ್ ಕರೆಂಟ್ ಪಲ್ಸ್ಗಳು ಅರ್ಥ ಆಗಲ್ಲ ಎಷ್ಟೋ ಬಾರಿ ಮತಗಳನ್ನು ಹಾಕಿದಾಗ ಈ ಅಂಡರ್ ಕರೆಂಟ್ ಮತದಾರರು ಇರ್ತಾರಲ್ಲ ಅವ್ರು ಬಾಯ್ಬಿಡಲ್ಲ ಅಂತ ಅವ್ರು ಬಾಯ್ಬಿಡಲ್ಲ ಈಚೆ ಹಾರಾಡೋರು ಮಾತಾಡೋರೇ ನಾನು ಅವ್ರಿಗೆ ಬರೋದು ಅವರೇ ಗೆಲ್ಲೋದು ಇದೆಲ್ಲ ಜೋರಾಗಿ ಮಾತಾಡ್ತಿರ್ತಾರಲ್ಲ ಚುನಾವಣೆನ ಅಳಿಯೋದು ಹಾಗೆ ಅಲ್ವೇ ಅಲ್ಲ ಅಂತ ಕೆಲವರು ಹೇಳ್ತಾರೆ ಸೈಲೆಂಟಾಗಿ ಮನೆ ಅಡುಗೆ ಮನೆ ಹೋಗಿ ಯಾರೋ ವೋಟ್ ಮಾಡಿರ್ತಾರಲ್ಲ ಅವರಿಂದ ಅಳಿಯೋದು ಅಂತ ಆ ಕಾನ್ಫಿಡೆನ್ಸಲ್ಲಿ ನೀವಿದ್ದೀರಿ ಈಗ ಜನ ಉತ್ತರನೂ ಕೊಡಲ್ಲ ನಿಮ್ಗೆ ಯಾಕ್ರಿ ನಾವು ಯಾರಿಗಾರು ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ ಓಕೆ ಅಷ್ಟಿದೆ ನಾನೇ ಎಷ್ಟೋ ಸರ್ವೆ ಮಾಡಿದೆ ಡೆಲ್ಲಿಲಿದೆ ನಾನು 20 ದಿನ ಸುಮ್ಮನೆ ಕ್ಯಾಶುವಲ್ ಆಗಿ ಒಂದು ಸರ್ವೆ ಮಾಡೋ ಏನಾಗ್ತಿದೆ ಅಂತ ಕೆಲವರು ಉತ್ತರ ಕೊಡೋಕೆ ರೆಡಿ ಇಲ್ಲ ಓಕೆ ನಾನು ಕೇಳಿರೋರೆಲ್ಲ 2% ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು ಓಕೆ ನಾನು ಪಬ್ಲಿಕ್ ಆಗಿ ಹೋಗಿದೆ ನಾನು ಆಮ್ ಆದ್ಮಿ ಪಾರ್ಟಿ ತರ ಹೋಗಿಲ್ಲ ಜನರಲ್ ಆಗಿ ಏನಿದೆ ಸೆನ್ಸ್ ಅಂತ ಚೆಕ್ ಮಾಡ್ಲಿಕ್ಕೆ ಎಲ್ಲೂ ಇಲ್ಲ ವೇವ್ ಇದೆಲ್ಲ ಆರ್ಟಿಫಿಷಿಯಲ್ ವೇವ್ ವಿಚ್ ಇಸ್ ಡೆಫಿನೆಟ್ಲಿ ಗೋನಾ ಗೆಟ್ ಡಿಸ್ಪ್ರೂವ್ಡ್ ಆಶ್ಚರ್ಯ ಪಡಬೇಡಿ ನಾಳೆ ದಿನ ಇವ್ರೇನು ಹೇಳ್ಬೋದು ಗೊತ್ತಾ EVM ಏನಾದ್ರೂ ಆಗಿರ್ಬೋದು ಅಂತ ಹೇಳಿದ್ರು ಆಶ್ಚರ್ಯ ಪಡಬೇಡಿ ನಾಳೆ ಈ ತರದ್ದು ಬರುತ್ತೆ ಯಾಕಂತ ಹೇಳಿದ್ರೆ ಅವತ್ತೇ ಆಲ್ರೆಡಿ ಇದೆ ಅಂತ ಆಲ್ರೆಡಿ ಹೇಳಾಯ್ತು ನಾಳಿದ್ದು ಹೇಳ ಇವತ್ತು ಹೇಳ್ತಾ ಇದ್ದೀವಿ ರಿಸಲ್ಟ್ ಬರಕ್ಕೆ ಮುಖ್ಯಮಂತ್ರಿ ಒಂದ್ ನಿಮಿಷ ಸರ್ ನಾನೇನು ಹೇಳ್ತಾ ಫಾರ್ಮ್ 17 ಇನ್ನೂ ಸಬ್ಮಿಟ್ ಮಾಡಿಲ್ಲ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಒಂದ್ ನಿಮಿಷ ಸರ್ ಇವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ಎಲೆಕ್ಷನ್ ಕಮಿಷನ್ ಬಗ್ಗೆ ನಂಬಿಕೆ ಇಲ್ಲ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇಲ್ಲ ದೇಶದ ಬಗ್ಗೆ ನಂಬಿಕೆ ಇಲ್ಲ ಇವ್ರ ಹತ್ರ ಮಾತಾಡೋದು ವೇಸ್ಟ್ ಏನ್ ಮಾಡಕ್ಕಾಗಲ್ಲ ಏನಂತ ಹೇಳಿ ನಾನು ಅವಾಗ ಒಂದು ಸ್ಮಾಲ್ ಇದು ಕೇಳಿದೆ ಅವರಿಗೆ ನಿಮ್ಮ ನಾಯಕರೆಲ್ಲರೂ ಜೈಲಲ್ಲಿ ಇದ್ದಾರೆ ಅವ್ರು ಏನು ತಪ್ಪು ಮಾಡಿಲ್ಲ ಅಂದ್ರೆ 1 ವರ್ಷದಿಂದ ಬೇಲ್ ಯಾಕೆ ಸಿಕ್ಕಿಲ್ಲ ಅಂತ ಅವರಿಗೆ ಅದರಲ್ಲಿ ಉತ್ತರ ಇಲ್ಲ ಬೇಡ ಅದ್ರ ಬಗ್ಗೆ ನಾವು ಮಾತಾಡೋದು ಆಮೇಲೆ ಅವ್ರು ಮಾತಾಡಿದ್ರೆ ಅಲ್ಲ ಅವರಿಗಿನ್ನ ಗೊತ್ತಿಲ್ಲ ಒಂದ್ ನಿಮಿಷ ಸರ್ ಅದ್ರ ಬಗ್ಗೆ ಎಕ್ಸಿಟ್ ಬೋರ್ಡ್ ಬೇಲು ಬೇಲು ಜೈಲು ಬೇಲು ಅದ್ರ ಬಗ್ಗೆ ಮಾತಾಡೋದು ಬೇಡ ನಿಮ್ಮ ಪ್ರಧಾನಮಂತ್ರಿ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಸಾಕ್ಷಿ ಇಲ್ಲದೆ ಹೋದ್ರು ಜೈಲಲ್ಲಿ ಹಾಕಿದ್ದಾರೆ ಅಂದ್ರೆ ನಿಮ್ಮ ಪ್ರಜಾಪ್ರಭುತ್ವ ಎಷ್ಟು ನಂಬಿಕೆ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಪ್ರಧಾನಮಂತ್ರಿ ಅವರ ಮಾತು ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಅವರೇ ಹೇಳಿರೋ ಸಾಕ್ಷಿ ಇಲ್ಲ ಅಂತ ನಾವ್ ಹೇಳಿದಲ್ಲ ನಿಮ್ಮದೇ ಮೈತ್ರಿ ಪಕ್ಷದ ನಾಯಕರು ನಿಮ್ಮನ್ನ ಬ್ಲೇಮ್ ಮಾಡೋದು ಮರ್ತೋಯ್ತಾ ಅವ್ರು ಬ್ಲೇಮ್ ಮಾಡ್ಕೊಂಡು ಎಕ್ಸಿಟ್ ಪೋಲ್ ಬಗ್ಗೆ ಬರೋಣ ಎಕ್ಸಿಟ್ ಪೋಲ್ ಬಗ್ಗೆ ಬರೋಣ ಅಕ್ಕಿ ಬಾರ್ 400 ಬಾರ್ ಅದ್ರಲ್ಲಿ ಏನು ಚೇಂಜಸ್ ಇಲ್ಲ ನಾನು ಮೊದಲ ನಂದು ಓಪನಿಂಗ್ ಇದೆ ಇತ್ತು ನಾವ್ ಏನೇ ಇದ್ರೂ ಗವರ್ಮೆಂಟ್ 3ನೇ ಬಾರಿ ಐತಿಹಾಸಿಕ ನಿರ್ಣಯವಾಗಿ ದೇಶ ಎಲ್ಲರೂ ಖುಷಿ ಪಡುವಂತದ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅದರಲ್ಲಿ ಏನು ಸಂಶಯ ಬೇಡ ಆದ್ರೆ ನಂಬರ್ ಎಷ್ಟು ಅನ್ನೋದಷ್ಟೇ ನಾವು ಕಾಯ್ಬೇಕಾಗತ್ತೆ ಯಾವುದೇ ಸರ್ವೆಗಳು ಯಾವತ್ತೂ ಯಾವುದು ಕೂಡ 150ರ ಮೇಲೆ ಅವ್ರಿಗೆ ಬರಲ್ಲ ಯಾವುದು ಕಾಂಗ್ರೆಸ್ 50ರ ಮೇಲೆ ಬರಲ್ಲ ನಾನು ಹೇಳುದು ಇಡೀ ಸರ್ವೆ ಕಾಂಗ್ರೆಸ್ ಅಲೋನ್ಗೆ 150 ಸೀಟ್ ಕೊಡ್ತಾವೆ ಮೇಡಮ್ ಕೆಲವು ಸರ್ವೆ ಬರ್ಲಿ ಬಿಡಿ ಸರ್ ಯಾವ್ಯಾವ್ದಂತ ಒಂದು ಹೇಳಿ ಇಲ್ಲಿ ಈಗ 4 ಬರುತ್ತೆ ಅಂತಿರಲ್ಲ ಬ್ಯಾಂಗ್ಳೂರ್ ಗ್ರಾಮಾಂತರ ಅವ್ರಿಗೆ ಸಿಗುತ್ತಾ ನೋಡಿ ಮೈಸೂರು ಸಿಗುತ್ತಾ ನೋಡಿ ಕಲಬುರ್ಗಿ ಸಿಗುತ್ತಾ ನೋಡಿ ಯಾವುದು ಸಿಗಲ್ಲ ಸರ್ ಏನು ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಗ್ಯಾಪ್ ನೋಡಿ ನಮ್ಮ ಎಲ್ಲಾ ಕಡೆನೂ ಸ್ವಲ್ಪ ಟಿಕೆಟ್ಗಳು ಕೊಟ್ಟಿರ್ಬೋದು ಅಸಮಾಧಾನಗಳಿರ್ಬೋದು ಏನೇ ಇದ್ರು ಕೊನೆಯದಾಗಿ ದೇಶ ಅಂದ ತಕ್ಷಣ ಮೋದಿ ಅವರಿಗೋಸ್ಕರ ಕಣ್ಣು ಮುಚ್ಚಿಕೊಂಡು